ಗುಡ್ಡು ಮತ್ತು ಪಿಂಟು ಅಂತ ಎರಡು ಇಲಿಗಳಿರುತ್ತೆ. ಗುಡ್ಡು ಇಲಿ ಒಂದು ಹಳ್ಳಿನಲ್ಲಿ ವಾಸ ಇರುತ್ತೆ. ಪಿಂಟು ಅದರ ಪಕ್ಕದೊಂದು ಸಿಟಿನಲ್ಲಿ ವಾಸ ಇರುತ್ತೆ. ಗುಡ್ಡು ಇಲಿ ಹಳ್ಳಿನಲ್ಲಿ ತನ್ನ ಪಾಡಿಗೆ ತಾನು ಹಾಡು ಹೇಳ್ಕೊಂಡು ಕುಣ್ಕೊಂಡು ಅದಕ್ಕೆ ಬೇಕಾದ ಆಹಾರನ ಹುಡುಕೊಂಡು ತಿಂದ್ಕೊಂಡು ಸಂತೋಷವಾಗಿರುತ್ತೆ. ಒಂದು ಸಲ ಗುಡ್ಡು ಇಲಿ ಸಿಟಿಯಿಂದ ಪಿಂಟು ಇಲಿ ಸಿಟಿಯಿಂದ ಗುಡ್ಡನ್ನು ನೋಡೋಣ ಅಂತ ಬರುತ್ತೆ. ಗುಡ್ಡು ಮನೆಗೆ ಬಂದ್ಬಿಟ್ಟು, ಏನೋ ಗುಡ್ಡು, ನಿನಗೆ ನಾನು ಸಾಕಷ್ಟು ಸಲ ಹೇಳಿ ಸಾಕಾಯಿತು, ಸಿಟಿಗೆ ಬಾ ಅಂತ. ಯಾಕೋ ನಿನಗೆ ಸಿಟಿ ಅಂದರೆ ಅಷ್ಟೊಂದು ಭಯನಾ ಅಂತ ಕೇಳುತ್ತೆ. ಓ ಇಲ್ಲ ಕಣೋ ಪಿಂಟು, ನಾನು ಇಲ್ಲೇ ಆರಾಮಾಗಿದ್ದೀನಪ್ಪ ಅಂತ ಹೇಳುತ್ತೆ. ಸರಿ ಅಂತ ಅಂದ್ಬಿಟ್ಟು ಬಾ ಊಟ ಮಾಡುವೆ ಅಂತ ಅದ್ರ ಬಿಲಕ್ಕೆ ಕರ್ಕೊಂಡೋಗ್ಬಿಟ್ಟು ಗೆಡ್ಡೆ ಗೆಣಸು ಎಲ್ಲ ಇಟ್ಕೊಂಡಿರುತ್ತಲ್ಲ ಅದನ್ನು ಕೊಡುತ್ತೆ. ಓ ನೀನು ಇನ್ನೂ ಇದೇ ಗೆಡ್ಡೆ ಗೆಣಸು ತರಕಾರಿ ತಿಂತಾ ಇದೀಯಾ? ನೀನೊಂದು ಸಲ ಬಾ, ಸಿಟಿನಲ್ಲಿ ಏನೇನು ಸಿಗುತ್ತೆ ಅಂತ, ಪಿಜ್ಜಾ, ಬರ್ಗರು, ಕೇಕು ಎಲ್ಲ ಸಿಗುತ್ತೆ, ಒಂದು ಸಲನಾರು ನೀನು ನೋಡಿದೀಯಾ ಇದನ್ನು ಅಂತ ಕೇಳುತ್ತೆ. ಗುಡ್ಡುಗೆ ಅಯ್ಯೋ ನಾನು ಒಂದು ಸ್ವಲ್ಪ ಅದನ್ನೆಲ್ಲ ಟೇಸ್ಟ್ ಮಾಡಬೇಕು, ಒಂದು ಸಲ ಸಿಟಿಗೆ ಹೋಗಬೇಕು ಅಂತ ಆಗೋಗುತ್ತೆ. ಹೌದಾ, ಪಿಜ್ಜಾ ಎಲ್ಲ ಅಷ್ಟೊಂದು ರುಚಿಯಾಗಿರುತ್ತಾ ಅಂತ ಕೇಳುತ್ತೆ. ಹೌದು ಕಣೋ, ಅಲ್ಲಿ ಇನ್ನೂ ಏನೇನೋ ವೆರೈಟೀಸ್ ತಿಂಡಿ ಎಲ್ಲ ಸಿಗುತ್ತೆ ಗೊತ್ತಾ ಅಂತ ಗುಡ್ಡುಗೆ ಸಿಟಿ ಭೂತನ ಅಂಟಿಸ್ಬಿಟ್ಟು ಹೊರಟೋಗುತ್ತೆ. ಪಿಂಟು ಹೋದ್ಮೇಲೆ ಗುಡ್ಡುಗೆ ಸಿಟಿದೇ ಯೋಚನೆ ಆಗೋಗುತ್ತೆ. ಅದಕ್ಕೆ ಊಟ ತಿಂಡಿ ಯಾವುದ್ರ ಮೇಲೂ ಜ್ಞಾನ ಬರಲ್ಲ, ರುಚಿನೂ ಇರಲ್ಲ, ನಿದ್ದೆನೂ ಸಹ ಬಿಟ್ಟೋಗ್ಬಿಡುತ್ತೆ. ನಿದ್ದೆ ಕೆಟ್ಕೊಂಡು ಅಯ್ಯೋ ನಾನು ಸಿಟಿಗೆ ಹೋಗಬೇಕು, ಈ ಹಳ್ಳೀಲಿ ಏನೂ ಇಲ್ಲ, ನಂಗೆ ಸುಖ ಬೇಕು ಅಂತ ಹಳ್ಳಿ ಬಿಡೋಕ್ಕೆ ಡಿಸೈಡ್ ಮಾಡಿಬಿಡುತ್ತೆ. ಸರಿ, ತನ್ನ ಸಾಮಾನೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡ್ತಾ ಇರಬೇಕಾದ್ರೆ ಇನ್ನೊಂದು ಹಳ್ಳಿ ಇಲಿ ಬರುತ್ತೆ. ಅಲ್ಲಿಗೆ ಬಂದುಬಿಟ್ಟು ಕೇಳುತ್ತೆ, ಏನು ಗುಡ್ಡು ಇಲಿ ಎಲ್ಲೋ ಹೊರಟಂಗಿದೆಯಲ್ಲ ಅಂತ. ಹೌದು, ನಾನು ಸಿಟಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ನಾನು ಐಷಾರಾಮಿಯಾಗಿ ಬದುಕ್ತೀನಿ ಅಂತ ಹೇಳುತ್ತೆ. ಇನ್ನೊಂದು ಇಲಿ ಇರುತ್ತಲ್ಲ ಹಳ್ಳಿದು, ಅದು ಹೇಳುತ್ತೆ, ಲೋ ಗುಡ್ಡು, ಗೊತ್ತಿಲ್ಲದ ಜಾಗಕ್ಕೆ ಹೋಗೋ ಮುಂಚೆ ಒಂದು ಸಲ ಯೋಚನೆ ಮಾಡೋ ಅಂತ ಹೇಳುತ್ತೆ. ಆದ್ರೂ ಗುಡ್ಡು ಅದರ ಮಾತಿಗೆ ಸೊಪ್ಪು ಹಾಕಲ್ಲ, ಅಲ್ಲಿಂದ ಹೊರಟೇ ಬಿಡುತ್ತೆ. ಸಿಟಿ ಎಂಟ್ರಾಗುತ್ತೆ. ಅದಕ್ಕೆ ಗಾಬರಿ ಆಗೋಗುತ್ತೆ. ಎಷ್ಟೊಂದು ವಾಹನಗಳು, ಹೊಗೆ ಬಿಟ್ಕೊಂಡು ದೊಡ್ಡ ದೊಡ್ಡ ಕಟ್ಟಡಗಳು ಎಲ್ಲ ನೋಡಿ ಭಯ ಆಗೋಗುತ್ತೆ. ಆದರೂ ಪಿಂಟು ಹೇಳಿರುತ್ತಲ್ಲ ಯಾವ ಮನೇಲಿದ್ದೀನಿ ಅಂತ, ಅದನ್ನು ಹುಡುಕೊಂಡು ಹೋಗುತ್ತೆ. ಕೊನೆಗೂ ಪಿಂಟು ಹೇಳಿದ ಮನೆ ಸಿಕ್ಕುತ್ತೆ. ಆ ಮನೆ ನೋಡ್ಬಿಟ್ಟು ಅದಕ್ಕೆ ತುಂಬ ಆಶ್ಚರ್ಯ ಆಗೋಗುತ್ತೆ. ಏನು ಇಷ್ಟೊಂದು ದೊಡ್ಡ ಮನೆ ಇದೆಯಾ ಇವನ ಹತ್ರ ಅಂತ. ಹಂಗೆ ಮನೆ ಒಳಗೆ ಹೋಗಿ ನೋಡಿದ್ರೆ ಒಂದು ಸಣ್ಣ ಬಿಲ ಇರುತ್ತೆ ಮೂಲೆಯಲ್ಲಿ. ಓ ಬಿಲ ಇದೆ, ನೋಡೋಣ ಇದರೊಳಗೆ ಏನಿದೆ ಅಂತ ಒಳಗೆ ಹೋದರೆ ತುಂಬ ಕತ್ಲೆ ಇರುತ್ತೆ. ನೋಡಿದ್ರೆ ಪಿಂಟು ಅಲ್ಲೇ ಇರುತ್ತೆ. ಓ ಗುಡ್ಡು ಬಂದ್ಯಾ, ಬಾ ಊಟ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಅದು ಗುಡ್ಡನ್ನು ಕರ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಹೋಗುತ್ತೆ. ಡೈನಿಂಗ್ ಟೇಬಲ್ ಹತ್ರ ನೋಡಿದ್ರೆ ಅಲ್ಲಿ ಏನು ವೆರೈಟಿ ತಿಂಡಿಗಳು, ಅಡುಗೆಗಳೆಲ್ಲ ಮಾಡಿ ಇಟ್ಟಿರ್ತಾರೆ. ಅದನ್ನು ನೋಡ್ಬಿಟ್ಟು ಗುಡ್ಡಕ್ಕೆ ತುಂಬ ಖುಷಿಯಾಗುತ್ತೆ. ಅಬ್ಬಾ, ಹೊಟ್ಟೆ ಬೇರೆ ಹಸಿತಾ ಇದೆ, ನಡೆದು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಡೈನಿಂಗ್ ಟೇಬಲ್ ಹತ್ತುತ್ತವೆ. ಇನ್ನೇನು ತಿನ್ನೋಕ್ಕೆ ಹೋಗಬೇಕು ಅಷ್ಟರಲ್ಲಿ ಮನೆ ಜನ ಎಲ್ಲ ಬಂದುಬಿಡ್ತಾರೆ. ಅವರು ಊಟಕ್ಕೆ ಬಂದಿರ್ತಾರೆ. ತಕ್ಷಣ ಅವರು ಒಂದೊಂದು ಜಾಗ ನೋಡಿಬಿಟ್ಟು ಪಿಂಟು ಗುಡ್ಡು ಇಬ್ಬರು ಹೊತ್ಕೊಳ್ತಾರೆ. ಮನೆ ಜನ ಎಲ್ಲ ಬಂದು ಊಟ ಮಾಡಿಕೊಂಡು ಮತ್ತೆ ಅವರು ಹೊರಟೋಗ್ತಾರೆ. ಓ ಅಪ್ಪ, ಎಲ್ಲ ಹೋದ್ರು, ಈಗಲಾದರೂ ತಿನ್ನೋಣ ಅಂತ ಇಬ್ಬರು ಟೇಬಲ್ ಏರಬೇಕು. ಅಷ್ಟರಲ್ಲಿ ಮನೆ ಕೆಲಸದವಳು ಬಂದ್ಬಿಟ್ಟು ಅಲ್ಲಿ ಉಳಿದಿರೋ ತಿಂಡಿ ತಟ್ಟೆಗಳು ಎಲ್ಲನೂ ತೊಗೊಂಡು ಹೊರಟೋಗ್ತಾಳೆ. ಆಗ ಪಿಂಟು, ಓ ಗುಡ್ಡು ಬಾರೋ ಅಡುಗೆ ಮನೆಗೆ ಹೋಗೋಣ, ಅಲ್ಲೇ ಏನಾದರೂ ಸಿಕ್ಕಿದ್ರೆ ತಿನ್ನೋಣ ಅಂತ ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ದಾರಿನಲ್ಲಿ ಬೆಕ್ಕು ಕಟ್ಟಿಸ್ಕೊಂಡು ಬಂದುಬಿಡುತ್ತೆ. ಆ ಬೆಕ್ಕಿಂದ ತಪ್ಪಿಸ್ಕೊಳ್ಳೋಕ್ಕೆ ಅಲ್ಲಿ ಇಲ್ಲಿ ನುಗ್ಗಿ ಕೊನೆಗೇನಾಗುತ್ತೆ, ಅವೆರಡು ಒಂದು ಡಸ್ಟ್ಬಿನ್ ಒಳಗೆ ಬಿದ್ದೋಗ್ಬಿಡ್ತವೆ. ಆ ಡಸ್ಟ್ಬಿನ್ ಒಳಗಡೆ ಹಾಕಿದ್ರಲ್ಲ ವೇಸ್ಟ್ ಊಟ ತಿಂಡಿ ಮತ್ತು ತರಕಾರಿ ಸಿಪ್ಪೆ ಎಲ್ಲ, ಅದೇ ಅವತ್ತಿನ ಅವ್ರದ್ದು ಊಟ. ಅದರಿಂದ ಹೊರಗೆ ಬರೋಕ್ಕೂ ತುಂಬ ಕಷ್ಟಪಡುತ್ತೆ. ತುಂಬ ಕಷ್ಟಪಟ್ಟು ಹೊರಕ್ಕೆ ಹೇಗೋ ಬರುತ್ತೆ. ಬಂದುಬಿಟ್ಟು ಬಿಲದ ಕಡೆಗೆ ಹೋಗ್ತಾ ಇವೆ. ಅಷ್ಟರಲ್ಲಿ ಏನಾಗುತ್ತೆ, ಅಲ್ಲೆಲ್ಲೋ ಸ್ವಲ್ಪ ಗಮ್ ಚೆಲ್ಲಿರುತ್ತೆ. ಆ ಗಮ್ ಮೇಲೆ ಗುಡ್ಡು ಇಲಿ ಕಾಲು ಅಂಟ್ಕೊಂಡ್ಬಿಡತ್ತೆ. ಅಯ್ಯೋ, ಅದರಿಂದ ಬಿಡಿಸ್ಕೊಳ್ಳೋಕ್ಕೆ ಸಾಕಾಗೋಗುತ್ತೆ. ಗುಡ್ಡುಗಂತೂ ಯಾಕಾದರೂ ಬಂದಿಲ್ಲಿ ನನ್ನ ಪ್ರಾಣನೇ ಕಳ್ಕೊಳ್ಳೋ ಸ್ಥಿತಿಗೆ ಬಂದ್ಬಿಟ್ನಲ್ಲ. ಪಿಂಟುಗೆ ಬೈಯುತ್ತೆ, ನಾನು ಹೆಂಗೋ ಹಳ್ಳೀಲಿ ಸ್ವತಂತ್ರವಾಗಿ ಆರಾಮಾಗಿದ್ದೆ, ಇಲ್ಲಿಗೆ ಬಂದು ನಂಗೆ ಪ್ರಾಣ ಹೋಗೋ ಸ್ಥಿತಿನೇ ಬಂದುಬಿಟ್ಟಿದೆ. ಅದಕ್ಕೆ ಹೇಳೋದು ಅನಿಸುತ್ತೆ ಹಿರಿಯರು,
ದೂರದ ಬೆಟ್ಟ ನುಣ್ಣಿಗೆ ಅಂತ ಸಾಕಪ್ಪ ಸಾಕು, ನೀನು ಸಾಕು, ನಿನ್ನ ಸಿಟಿನೂ ಸಾಕು ಅಂತ ಅಳೋಕ್ಕೆ ಶುರು ಮಾಡುತ್ತೆ. ಆದರೆ ಪಿಂಟು ಹೇಳುತ್ತೆ, ಇಲ್ಲ ಕಣೋ, ಎಲ್ಲ ದಿನ ಹೀಗಿರಲ್ಲ, ಇವತ್ತೇನೋ ಹೀಗಾಯಿತು ಅಂತ ಹೇಳುತ್ತೆ. ಆದ್ರೂ ಗುಡ್ಡು ಕಷ್ಟಪಟ್ಟು ಕಾಲನ್ನು ಬಿಡಿಸ್ಕೊಂಡು ಪಿಂಟುಗೆ ಬೈದು ಹಳ್ಳಿ ಕಡೆಗೆ ಹೋಗುತ್ತೆ. ಇದರಿಂದ ಏನು ಗೊತ್ತಾಗುತ್ತೆ ಈ ಕಥೆಯಿಂದ ಅಂತ ಅಂದರೆ, ಎಷ್ಟೇ ಸೌಲಭ್ಯಗಳಿದ್ದರೂ ಸಹ ಸ್ವಾತಂತ್ರ್ಯ ಇಲ್ಲದೆ ಇದ್ದರೆ ನಮಗೆ ಅದು ಸುಖ ಅನಿಸಲ್ಲ. ಸೌಲಭ್ಯಗಳದ್ದು ಇದೇ ಗೊತ್ತಾಗಲ್ಲ, ಅದರ ಸುಖಗಳನ್ನ ಅನುಭವಿಸೋದಕ್ಕೆ ಆಗೋದಿಲ್ಲ. ಈಗ ಉದಾಹರಣೆಗೆ ನಮ್ಮನ್ನೊಂದು ರೂಮ್ ಒಳಗಡೆ ಕೂಡಾಕ್ಬಿಟ್ಟು ಅದರಲ್ಲಿ ಎ ಸಿ, ಫ್ರಿಜ್ಜು, ಬಗೆಯ ಊಟ ಎಲ್ಲ ಕೊಟ್ಟರು, ಟಿ ವಿ, ಬೇಕಾದದ್ದು ಮ್ಯೂಸಿಕ್ ಕೇಳೋದಕ್ಕೆ ಎಲ್ಲ ಅನುಕೂಲಗಳು ಮಾಡಿಕೊಟ್ರು ನಮ್ಗೆ ಆ ರೂಮಿಂದ ಹೊರಗೆ ಬಂದದ್ದು ಓಡಾಡೋ ಸ್ವಾತಂತ್ರ್ಯದಲ್ಲಿ ಇರುವಷ್ಟು ಸುಖ ಅವೆಲ್ಲ ಅನುಕೂಲತೆಗಳಿಂದ ಇರಲ್ಲ. ಅದಕ್ಕೇ ಎಷ್ಟೇ ಸೌಲಭ್ಯಗಳಿದ್ರೂ ಸಹ ಸ್ವಾತಂತ್ರ್ಯ ಕೊಡದೆ ಹೋದರೆ ಆ ಸೌಲಭ್ಯಗಳಿಗೆ ಬೆಲೆ ಇಲ್ಲ.